ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಂದು ಐ ಡಿ ಬ್ಲಾಕ್ ಆಗಿದೆ ಅಂತಂದರೆ ಯಾವ ಕಂಪ್ನಿಯ ಐ ಡಿ ಬ್ಲಾಕ್ ಆಗಿದೆ ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ತೀನಿ. ಆಮೇಲೆ ಮೈನ್ ರೀಸನ್ ಏನು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಅಂದರೆ ಸ್ವಲ್ಪ ಗ್ಯಾಪ್ ಆಗೋಗಿತ್ತು ವೀಡಿಯೋ ಮಾಡೋದು, ಯಾವುದೇ ಆದಂಥ ವೀಡಿಯೋಗಳು ಕೂಡ ಮಾಡ್ತಿಲ್ಲ. ಆಲ್ರೆಡಿ ಒಂದು ವಾರನೇ ಆಗೋಯ್ತು ಅಂತ ಅನಿಸುತ್ತೆ. ಅದರಿಂದಾಗಿ ಒಂದು ವೀಡಿಯೋ ಮಾಡೋಣ ಅಂತ ಅಂದರೆ ಜಾಸ್ತಿ ದಿನವೇ ಆಗಿದೆ ಇದು ಆಲ್ರೆಡಿ ಬ್ಲಾಕ್ ಆಗಿ. ಬಟ್ ನಾನು ಗಮನಿಸಿರಲಿಲ್ಲ. ರೀಸೆಂಟಾಗಿ ಬ್ಲಾಕ್ ಆದಮೇಲಿಂದ ನಾನು ಓಪನ್ ಮಾಡಿ ನೋಡಿದಾಗ ಬ್ಲಾಕ್ ಕೂಡ ಆಗಿತ್ತು. ಅದ್ರ ಬಗ್ಗೆ ವೀಡಿಯೋ ಮಾಡೋಕ್ಕೂ ಕೂಡ ಸ್ವಲ್ಪ ಟೈಮ್ ಸಿಕ್ಕಿಲ್ಲ. ಅದಕ್ಕೋಸ್ಕರ ಯಾವುದೇ ಆದಂಥ ವೀಡಿಯೋ ಮಾಡಿಲ್ಲ. ಬನ್ನಿ ನೋಡಿ, ಇವಾಗ ತೋರಿಸ್ತೀನಿ. ಐ ಡಿ ಕೂಡ ಬ್ಲಾಕ್ ಆಗಿದೆ ನೋಡಿ. ಯು ಕೆನಾಟ್ ಗೋ ಆನ್ಲೈನ್ ಡ್ಯೂ ಟು ಡೂಪ್ಲಿಕೇಟ್ ಅಕೌಂಟ್ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು ಇವರು ತಿಳಿಸ್ತಾ ಇದ್ದಾರೆ. ಮೊದಲನೇದಾಗಿ ಏನಂತ ಅಂದರೆ ಕಂಪ್ನಿ ಹೆಸರು ತೊಗೊಳಂಗಿಲ್ಲ, ಕಂಪ್ನಿ ಹೆಸರು ತೊಗೊಬೇಡಿ ಅಂತಲೂ ಕೂಡ ಒಂದು ಸಲ ಫೋನ್ ಮಾಡಿ ಕೂಡ ಹೇಳಿದ್ದಾರೆ. ಯಾವುದೇ ಆದಂಥ ಕಂಪ್ನಿ ಹೆಸರುಗಳನ್ನ ನೀವು ತೊಗೊಬೇಡ್ರಿ ಅಂತ. ಅದರಿಂದಾಗಿ ನಾನು ಈ ಕಂಪ್ನಿ ಹೆಸರನ್ನ ಟೊಮೆಟೊ ಕಂಪ್ನಿ ಅಂತ ಹೇಳ್ಬಿಟ್ಟು ಇವಾಗ ನಾನು ತೊಗೊತೀನಿ. ಅಂದರೆ ಟೊಮೆಟೊ ಕಂಪ್ನಿ ಅಂತಂದರೆ ನಿಮಗೂ ಕೂಡ ಗೊತ್ತಾಗುತ್ತೆ ಯಾವುದು ಅಂತ ಹೇಳ್ಬಿಟ್ಟು. ಅದರಿಂದಾಗಿ ಆ ಹೆಸರು ತೊಗೊಳೋದೇ ಬೇಡ, ಹಾಗೆ ಮಾತಾಡೋಣ. ಮೊದಲನೇದಾಗಿ ಏನಪ್ಪ ಅಂತ ಅಂದರೆ ಟಿ ಎಲ್ ಕಾಲ್ ಮಾಡಿದರು. ಅಂದರೆ ಟಿ ಎಲ್ ಏನಕ್ಕೆ ಕಾಲ್ ಮಾಡಿದರು ಅಂತ ಅಂದರೆ ಮೊದಲನೇ ವಿಷಯ ಏನು ಅಂತ ಅಂದರೆ ಒಂದು ವೀಡಿಯೋ ಮಾಡೋಕ್ಕಿದೆ ಅಂತ. ಅಂದರೆ ಟೊಮೆಟೊ ಕಂಪ್ನಿಯಲ್ಲಿ ಯಾವ ರೀತಿ ಮೊದಲನೇ ದಿನ ಕೆಲಸ ಮಾಡೋದು ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಮಾಡೋಕ್ಕಿದೆ. ಆ ವೀಡಿಯೋದಲ್ಲಿ ಏನು ಅಂತ ಅಂದರೆ 10 ಕಿಲೋಮೀಟರ್ಗೆ 50 ರೂಪಾಯಿ ಕೊಟ್ಟಿರ್ತದೆ ಗುರು. 10 ಕಿಲೋಮೀಟರ್ಗೆ 50 ರೂಪಾಯಿ. ಹೋಗಿ ಪಿಕಪ್ ಮಾಡ್ಕೊಂಡು ತೊಗೊಂಬಂದು ಡ್ರಾಪ್ ಮಾಡೋದೆಲ್ಲ ಏನು ಅಂತ ಅಂದರೆ ಅಷ್ಟು ದೂರ ಎಲ್ಲ ಓಡಾಡ್ಕೊಂಬಂದ್ರು ನಮಗೆ ಅಮೌಂಟ್ ಸಿಕ್ಕೋದು. ಅಂದರೆ ಅದು ಆ ವೀಡಿಯೋ ಮಾಡೋಕ್ಕೂ ಕೂಡ ಆರ್ಡರ್ ಕಂಪ್ಲೀಟ್ ಮಾಡೋಕ್ಕೂ ಕೂಡ ಹತ್ತಿರ 45 ನಿಮಿಷ ಆಯಿತು. ಯಾರಿಗೆ ಆದರೂ ಕೂಡ ಫ್ರಸ್ಟ್ರೇಷನ್ ಆಗೇ ಆಗುತ್ತೆ. ಅದರಿಂದಾಗಿ ಅದರಲ್ಲಿ ಕೂಡ ನಾನು ನಿಮಗೆ ತಿಳಿಸಿದ್ದೆ. ಅಂದರೆ ನೋಡಿ, 10 ಕಿಲೋಮೀಟರ್ಗೆ ಈ ಟೊಮೆಟೊ ಕಂಪ್ನಿಯಲ್ಲಿ 50 ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸಿದೆ. ಅದು ತುಂಬ ಅಮೌಂಟ್ ಕಮ್ಮಿ ಕೊಡ್ತಾ ಇದ್ದಾನೆ ಬ್ರೋ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕಮೆಂಟ್ ಮಾಡಿದರೆ. ಆಮೇಲೆ ಜೊತೆಲಿ ಏನು ಮಾಡಿದ್ರು ಅಂತ ಅಂದರೆ ಆ ಟಿ ಎಲ್ ಕಾಲ್ ಮಾಡಿಬಿಟ್ಟು ಈ ಥರ ಎಲ್ಲ ಯೂಟ್ಯೂಬಲ್ಲೆಲ್ಲ ವೀಡಿಯೋ ಆಗ್ತಾಯಿದ್ದಾರೆ, ಆ ವೀಡಿಯೋಗಳೆಲ್ಲ ಹಾಕ್ಬೇಡಿ ಅಂತ ಹೇಳ್ಬಿಟ್ಟು ಆ ಕಂಪ್ನಿ ಹೆಸರೆಲ್ಲ ತೊಗೊಂಬೇಡ್ರಿ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು ಅಂತಂದರೆ ಆ ವೀಡಿಯೋ ಡಿಲೀಟ್ ಮಾಡಿ, ಅದಾದಮೇಲೆ ನಿಮ್ಮ ಐ ಡಿಗೇನು ಪ್ರಾಬ್ಲಮ್ ಆಗೋಲ್ಲ, ವೀಡಿಯೋ ಏನಿದೆಯೋ ಆ ವೀಡಿಯೋ ಒಂದು ಡಿಲೀಟ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಆಮೇಲೆ ನಿಮಗೆ ಅನ್ನಿಸ್ಬೋದು ಐ ಡಿ ಹೆಂಗೆ ತೊಗೊಂಡ್ರು ಅಂತ ಹೇಳ್ಬಿಟ್ಟು. ಐ ಡಿ ಹೆಂಗೆ ತೊಗೊಂಡ್ರು ಅಂತ ಅಂದರೆ ಈಗ ಡ್ಯೂಟಿ ಮಾಡೋಕ್ಕೋಗಿಲ್ಲ, ಡ್ಯೂಟಿ ಮಾಡೋಕ್ಕೆ ಹೋದಂಥ ಸಮಯದಲ್ಲಿ ನಿಮಗೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ. ಆ ಟೊಮೆಟೊ ಕಂಪ್ನಿಯಲ್ಲಿ ಯಾವ ರೀತಿ ಆರ್ಡರ್ ಪಿಕಪ್ ಮಾಡೋದು, ಟೊಮೆಟೊ ಕಂಪ್ನಿಯಲ್ಲಿ ಯಾವ ಥರ ರೀತಿ ಆರ್ಡರ್ನ ಡ್ರಾಪ್ ಮಾಡೋದು ಅನ್ನೋದೆಲ್ಲ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ. ಅದರಿಂದಾಗಿ ಆ ಆರ್ಡರ್ದು ಐ ಡಿ ಕೂಡ ತೋರಿಸ್ಬೇಕಲ್ಲ, ಅದರಿಂದಾಗಿ ಐ ಡಿ ಕೂಡ ಅಲ್ಲಿ ತೋರಿಸಿದೆ. ಐ ಡಿ ತೋರಿಸಿದಂಥ ಸಮಯದಲ್ಲಿ ಏನು ಮಾಡಿದೆ ಅಂತಂದರೆ ಐ ಡಿ ತೊಗೊಂಡು ಯಾರು ಮಾಡಿರೋದು ಅಂತ ಹೇಳ್ಬಿಟ್ಟು ಐ ಡಿನ ಚೆಕ್ ಮಾಡಿದರೆ, ಐ ಡಿ ಚೆಕ್ ಮಾಡಿದಂಥ ಸಮಯದಲ್ಲಿ ಏನಾಗಿದೆ ಅಂತ ಅಂದರೆ ಇವರೇ ಮಾಡಿರೋದು ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದ್ರು. ಮೇಯ್ನ್ ರೀಸನ್ ಬಂದು ಹೇಳ್ತಾ ಇಲ್ವಾ, ಇರೋ ಫ್ಯಾಕ್ಟ್ಗಳನ್ನ ನಾವು ತಿಳಿಸ್ತಾ ಇರ್ತೀವಿ ಅಂತ. ಅಂದರೆ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಇವಾಗ ಗಿಗ್ ವರ್ಕರ್ಸ್ಗೆ ಹೇಳೋರಿಲ್ಲ, ಕೇಳೋರಿಲ್ಲ. ಅವ್ರು ಎಷ್ಟು ಹಣ ಕೊಡ್ಬೋದು ಕಂಪ್ನಿಯವರು. ಅಂದರೆ ಅದು ಕೂಡ ಹೇಳಿರಲ್ಲ ಅವರು, ಗಿಗ್ ವರ್ಕರ್ಸು ನಿಮ್ಗೆ ಇಷ್ಟ ಇದ್ದರೆ ಬಂದು ಮಾಡ್ಬೋದು, ಇಷ್ಟ ಇಲ್ಲ ಅಂತಂದರೆ ಏನು ಮಾಡೋಂಗಿಲ್ಲ. ಅದರಿಂದಾಗಿ 50 ರೂಪಾಯಿ ಅಲ್ಲ, ಅವ್ರು 20 ರೂಪಾಯಿ ಕೊಟ್ಟರು ಕೂಡ ನಾವು ಮಾಡಬೇಕಾಗಿರುತ್ತೆ. ಬಟ್ ಜನಗಳಿಗೆ ಗೊತ್ತಾಗೋಗುತ್ತಲ್ಲ. ಸೊ ಈಗ 10 ಕಿಲೋಮೀಟ್ರ್ ಓಡಾಡ್ತಾಯಿದ್ರು, ಇವಾಗ ಟೊಮೆಟೊ ಕಂಪ್ನಿಯಲ್ಲಿ ಕೊಡ್ತಾ ಇರೋದೇ 50 ರೂಪಾಯಿ ಅನ್ನೋದು ಹೇಳ್ಬಿಟ್ಟು ಅವ್ರಿಗೆ ಜನಗಳಿಗೆಲ್ಲ ಗೊತ್ತಾಗೋದಲ್ಲ, ಈಸಿಯಾಗಿ ತಲುಪಿಬಿಡುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡಿದ್ದಾರೆ ಅಂತ ಅಂದರೆ ಈಗ ಯಾರು ಕೂಡ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾಯಿದ್ರು, ಈಗ ಟೊಮೆಟೊ ಕಂಪ್ನಿ ಇದ್ರ ಬಗ್ಗೆ ಆಗಲಿ ಅದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡ್ತಾಯಿರೋ 2026ರಿಂದ ಫುಲ್ಲು ಸ್ಟ್ರಿಕ್ಟ್ ಆಗಿಬಿಟ್ಟಿದ್ರಂತೆ. ಫುಲ್ ಸ್ಟ್ರಿಕ್ಟ್ ಆಗಿಬಿಟ್ಟು ಸೋಷಿಯಲ್ ಮೀಡಿಯಾ ಎಲ್ಲ ಗಮನಿಸ್ತಾ ಇದ್ದಾರಂತೆ. ಗಮನಿಸ್ಬಿಟ್ಟು ಏನು ಮಾಡ್ತಾಯಿದ್ದಾರೆ ಅಂತ ಅಂದರೆ ಆ್ಯಕ್ಷನ್ಗಳನ್ನ ತೊಗೊಳ್ತಾ ಇದ್ದಾರಂತೆ. ಅದರಿಂದಾಗಿ ಇವಾಗ ಏನು ಮಾಡ್ತಾಯಿದ್ದಾರೆ ಅಂತ ಅಂದರೆ ಆ ವೀಡಿಯೋನ ಡಿಲೀಟ್ ಮಾಡಿ ಬ್ರೋ ಅಂತ ಹೇಳ್ಬಿಟ್ಟು ಟಿ ಎಲ್ ಅವ್ರು ಕಾಲ್ ಮಾಡಿದ್ರು. ಅವ್ರು ಕಾಲ್ ಮಾಡ್ತಿದ್ದಂಗೆ ಹೌದು ಕರೆಕ್ಟಾಗಿ ನಾನು ಮಾತಾಡಿದೆ, ಹೌದಾ ಸರಿ ಬ್ರೋ ಬಿಡಿ, ನಾನು ಐ ಡಿನ ವೀಡಿಯೋನ ಡಿಲೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೂಡ ನಾನು ಕಾಲ್ನ ಕಟ್ ಮಾಡಿದೆ. ಬಟ್ ನೋಡಿದ್ರೆ ಇನ್ನೊಂದು 2-3 ದಿವಸ ನೋಡಿದ್ರೆ ಅಕೌಂಟ್ ಆಲ್ರೆಡಿ ಬ್ಲಾಕ್ಡ್ ಅಂತ ಬರ್ತಾಯಿದೆ. ಅಂದರೆ ಟಿ ಎಲ್ ಕಾಲ್ ಮಾಡಿದ್ದೇನಕ್ಕೆ ಆ ಥರ ವೀಡಿಯೋ ಹಾಕ್ಬಿಡಿ ಬ್ರೋ, ವೀಡಿಯೋನ ಡಿಲೀಟ್ ಮಾಡಿ ಬ್ರೋ ಅಂತ ಹೇಳ್ಬಿಟ್ಟು ಕೇಳಿರಲ್ಲ. ಬಿಡು ಏನೋ ಕೇಳ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ನಾನು ಕೂಡ ಏನು ಮಾಡ್ತೀನಿ ಅಂತಂದರೆ ಅವ್ರು ಫೋನ್ ಮಾಡಿ ಒಂದು ಅರ್ಧ ಗಂಟೆಗೆಲ್ಲ ನಾನು ವೀಡಿಯೋನ ಡಿಲೀಟ್ ಮಾಡ್ತೀನಿ. ಏನಕ್ಕೆ ಅಂತ ಅಂದರೆ ಅವ್ರು ಫೋನ್ ಮಾಡಿ ಅವ್ರು ಹೇಳೋರೆ ಅಂತ ಅಂದರೆ ಆ ಜವಾಬ್ದಾರಿ ತೊಗೊಂಡು ನಾವು ಡಿಲೀಟ್ ಮಾಡುವಂಥ ಕೆಲಸ ಮಾಡಬೇಕು. ಬಟ್ ಟಿ ಎಲ್ ಏನು ಮಾಡಿದ್ರು ಅಂತ ಅಂದರೆ ಇಲ್ಲಿ ಯಾವುದೇ ಆದಂಥ ಐ ಡಿ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು ಅಂತ ಅಂದರೆ ಟಿ ಎಲ್ ಮಾಡಿರೋದು ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ. ಮೇಲ್ಗಡೆ ಅವರಿಂದ ಹೇಳಿದ್ರಂತೆ, ಅದರಿಂದಾಗಿ ಇವರು ಬ್ಲಾಕ್ ಮಾಡಿರಂತೆ. ಬಟ್ ಏನಂತ ಅಂದರೆ ಅವ್ರು ಹೇಳಿದ್ದು ಅಷ್ಟೇ, ವೀಡಿಯೋ ಡಿಲೀಟ್ ಮಾಡಿ ಐ ಡಿಗೇನೋ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದ್ರು. ಅದರಿಂದಾಗಿ ನಾನು ಕೂಡ ಏನು ಮಾಡಿದೆ ಅಂತ ಅಂದರೆ ವೀಡಿಯೋ ಡಿಲೀಟ್ ಮಾಡಿದೆ. ಇನ್ನು ಮುಂದೆ ಫ್ಯೂಚರಲ್ಲಿ ಈ ಥರ ಏನೋ ಮಾಡಬೇಡ್ರಿ, ಕೆಲಸ ನೀವು ಆರಾಮಾಗಿ ಮಾಡ್ಕೊಂಡೋಗಿ ಕೆಲಸ ಮಾಡ್ತಾಯಿರಿ ಅಂತ ಹೇಳ್ಬಿಟ್ಟು ಕೂಡ ಅವರು ಹೇಳಿದ್ರು. ಬ್ರೋ ನಾನು ಮಾಡ್ತಾಯಿದ್ದೆ ವೀಡಿಯೋಗೋಸ್ಕರ ಅಂತಲೂ ಕೂಡ ಅವ್ರ ಹತ್ರ ತಿಳಿಸ್ದೆ. ಅದಾದಮೇಲೆ ಏನು ಮಾಡಿದ್ರು ಅಂತ ಅಂದರೆ ಸಡನ್ನಾಗಿ ಐ ಡಿ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಒಂದು 2-3 ದಿವಸ ಬಿಟ್ಟು ನೋಡ್ತೀನಿ ಐ ಡಿ ಬ್ಲಾಕ್ ಅಂತ ಬರ್ತಾಯಿದೆ. ನೆಕ್ಸ್ಟ್ ಏನು ಮಾಡಿದೆ ಅಂತ ಅಂದರೆ ಟಿ ಎಲ್ಲಿಗೆ ಕಾಲ್ ಮಾಡಿ ಕೇಳೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾಯಿದ್ದೆ. ಅಂದರೆ ಪ್ರಯತ್ನ ಮಾಡಿದೆ, ಒಂದು 2 ಸತಿ ಪ್ರಯತ್ನ ಮಾಡಿದೆ, ಅವಾಗಲೂ ಕೂಡ ಎತ್ತಿಲ್ಲ. ಬಿಡು ಏನೋ ಬಿಸಿ ಇರ್ಬೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ದಿವಸನೂ ಕೂಡ ಅಂದರೆ ವರ್ಕಿಂಗ್ ಅವರ್ಸ್ ಏನಿದೆಯೋ ಅವ್ರದ್ದು, ಆ ವರ್ಕಿಂಗ್ ಅವರ್ಸಲ್ಲಿ ನಾನು ಕಾಲ್ ಮಾಡಿದೆ. ಆ ಕಾಲ್ ಮಾಡಿದಂಥ ಸಮಯದಲ್ಲಿ ಅವಾಗಲೂ ಕೂಡ ಫೋನ್ ಪಿಕ್ ಮಾಡ್ತಾಯಿಲ್ಲ. ಏನು ಮಾಡಿದೆ ಅಂತ ಅಂದರೆ ಐ ಡಿ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಆಲ್ರೆಡಿ ಅವ್ರಿಗೆ ಗೊತ್ತು ಇದೇ ನಂಬರಿಂದ, ಏನಕ್ಕೆ ಅಂತ ಅಂದರೆ ಅವರೇ ಫೋನ್ ಮಾಡಿರಲ್ಲ, ಅದರಿಂದಾಗಿ ಅವ್ರಿಗೆ ಗೊತ್ತು ನಂಬರ್ ನಂದೇನು ಅಂತ ಹೇಳ್ಬಿಟ್ಟು. ಅದರಿಂದಾಗಿ ಎಷ್ಟು ಸಲ ಕೂಡ ಫೋನ್ ಟ್ರೈ ಮಾಡಿದ್ರು ಕೂಡ ಈಗ ಆ ಸಮಯ ಫೋನ್ ಎತ್ತುತ್ತಾ ಇಲ್ಲ. ಇಲ್ಲಿ ಮೇಯ್ನ್ ರೀಸನ್ ಏನು ಅಂತ ಅಂದರೆ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದ್ದೆ ಅವರು ಟಿ ಎಲ್ ಅವರು. ಅದೇನು ವೀಡಿಯೋ ಇದೆಯೋ ವೀಡಿಯೋನ ಮಾತ್ರ ಡಿಲೀಟ್ ಮಾಡಿ ಅಂತ ಹೇಳಿದ್ರು. ಬಟ್ ನೋಡಿದ್ರೆ ಐ ಡಿನ ಬ್ಲಾಕ್ ಮಾಡಿಬಿಟ್ಟಿದ್ದಾನೆ. ಫೋನ್ ಮಾಡಿ ಕೇಳೋಣ ಅಂತ ಹೇಳ್ಬಿಟ್ಟು ನನಗೇನು ಅವ್ರು ಐ ಡಿ ಓಪನ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ನನಗೆ ಕೇಳೋಕೆ ಹೋಗಿ ಫೋನ್ ಮಾಡಲಿಲ್ಲ. ಏನಾಗಿದೆ, ಏನಕ್ಕೆ ಮಾಡಿದ್ರಿ ಅಂತ ಕೇಳೋಣ ಅಂತ ಹೇಳ್ಬಿಟ್ಟಿನೇ ಅವರಿಗೆ ಫೋನ್ ಮಾಡಿದೆ. ನೀವು ಹೇಳಿದ್ರಿ ತಾನೇ, ನೀವು ಹೇಳಿದ್ದಕ್ಕೆ ನನಗೆ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡು ನಾನು
ವೀಡಿಯೋನ ಡಿಲೀಟ್ ಮಾಡೀನಿ ಅಂತ ಹೇಳ್ಬಿಟ್ಟು ಯಾಕೆ ತಿರ್ಗಾ ಮತ್ತೆ ನೀವು ಆದರೂ ಕೂಡ ಈ ಥರ ಯಾಕೆ ಮಾಡ್ರಿ ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಫೋನ್ ಮಾಡಿದೆ. ಬಟ್ ಫೋನ್ ಮಾಡಿದ್ರೆ ನೋ ರೆಸ್ಪಾನ್ಸ್, ನೋ ಆನ್ಸರ್ ಹೇಳ್ತಾ ಇಲ್ವಾ. ಈಗ ಮೇಯ್ನು ಟಿ ಎಲ್ಗಳೆಲ್ಲ ಏನಿದ್ದಾರೆ ಅಂತ ಅಂದರೆ ಈ ಟೊಮೆಟೊ ಕಂಪ್ನಿ ಏನಿದೆಯೋ ಅದಕ್ಕೆ ಸಪೋರ್ಟಿವ್ ಆಗಿ ಅಷ್ಟೇ ಅವರು ಇರೋದು. ಕೇಳಿದ್ರೆ ನಾವು ಅದ್ರಾಗೂ ಕೂಡ ಕೆಲಸ ಮಾಡ್ತಿರುವ ಒಂದು ಎಂಪ್ಲಾಯ್ ಅಂತ ಹೇಳ್ತಾರೆ ಅಷ್ಟೇ. ಬಟ್ ಇಲ್ಲಿ ಟೊಮೆಟೊ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರುವಂಥ ಡೆಲಿವರಿ ಬಾಯ್ಸ್ ಯಾರ್ಯಾರು ಇದ್ದಾರೋ ಇಲ್ಲ ಗಿಗ್ ವರ್ಕರ್ಸ್ ಯಾರ್ಯಾರು ಇದ್ದಾರೋ ಅವ್ರಿಗೆ ಒಂದು ಚೂರು ಕೂಡ ಸಪೋರ್ಟ್ ಮಾಡೋಲ್ಲ. ಒಂದು ಐ ಡಿ ಏನಿದೆಯೋ ಐ ಡಿನ ಬ್ಲಾಕ್ ಮಾಡ್ಬಿಡೋದು ಅಂತ ಅಂದ್ರೆ ಅವ್ರ ಹತ್ರ 1000 ರೀಸನ್ ಇರ್ತವೆ ಗುರು. ಅಂದರೆ ಸ್ಟಾರ್ಟಿಂಗಲ್ಲೇ ಕೂಡ ಅಗ್ರಿಮೆಂಟಲ್ಲಿ ಚಿಕ್ಕ ಬರ್ಕೊಂಬಿಟ್ಟು ಏನು ಮಾಡಿರ್ತಾರೆ ಅಂತ ಅಂದರೆ ಸೊ ಪ್ರತಿಯೊಂದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಈ ಥರ ಯಾವುದೇ ಒಂದು ಪ್ರಾಬ್ಲಮ್ ಆದರೂ ಕೂಡ ಐ ಡಿನ ಬ್ಲಾಕ್ ಮಾಡುವಂಥ ಚಾನ್ಸಸ್ ಅವ್ರಿಗೆ ತುಂಬ ಇರುತ್ತೆ. ಅದರಿಂದಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಗೊತ್ತು, ಆಲ್ಮೋಸ್ಟ್ ಅದೀಗ ಸೋಷಿಯಲ್ ಮೀಡಿಯಾದಲ್ಲೇ ಮೇಯ್ನ್ ಪವರ್ ಇರೋದು ಅಂತ ಹೇಳ್ಬಿಟ್ಟು ಅದರಿಂದಾಗಿ ಸೋಷಿಯಲ್ ಮೀಡಿಯಾದಲ್ಲೇ ಈ ಥರ ಆಡ್ತಾ ಇದ್ದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಯಾರು ಪ್ರಶ್ನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾಯಿದ್ದಾರೆ ಅಂತ ಅಂದರೆ ಈಗೇನು ಆಲ್ಮೋಸ್ಟ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಈಗ ಟೊಮೆಟೊ ಕಂಪ್ನಿ ವಿರುದ್ಧವಾಗಿ ಅಥವಾ ಟೊಮೆಟೊ ಕಂಪ್ನಿ ಕೆಲಸದ ಬಗ್ಗೆ ಯಾರೆಲ್ಲ ವೀಡಿಯೋ ಮಾಡ್ತಾಯಿರೋ ಅವ್ರ ಐ ಡಿಗಳನ್ನೆಲ್ಲ ಇವಾಗ ಬ್ಲಾಕ್ ಮಾಡ್ತಾಯಿದ್ದಾರೆ. ಏನಕ್ಕೆ ಅಂತ ಅಂದರೆ ಐ ಡಿ ಇದ್ದರೆ ಅಲ್ವಾ ಇವ್ರು ಕೆಲಸ ಮಾಡೋದು. ಐ ಡಿ ಇರಲಿಲ್ಲ ಅಂತಂದರೆ ಯಾವ ರೀತಿ ಕೆಲಸ ಮಾಡ್ತಾರೆ ಯಾವುದು ಕೂಡ ತೋರ್ಸೋಕ್ಕಾಗಲ್ಲ. ಆಮೇಲೆ ಎಷ್ಟು ಅಮೌಂಟ್ ಕೊಡ್ತಾಯಿದ್ದಾರೆ ಏನು ಅದು ಯಾವುದು ಕೂಡ ತೋರ್ಸೋಕ್ಕಾಗಲ್ಲ. ಜೊತೆಯಲ್ಲಿ ಇನ್ನೊಂದೇನು ಗೊತ್ತಾ, ಈ ಟೊಮೆಟೊ ಕಂಪ್ನಿಗಳೆಲ್ಲ ಡೆಲಿವರಿ ಬಾಯ್ಸ್ ಅಂತ ಅಂದರೆ 16 ಅವರ್ ಕೆಲಸ ಮಾಡಿಸ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ 16 ಅವರು 15 ಅವರು 14 ಅವರು ಈ ಥರ ಕೆಲಸ ಮಾಡಿಸ್ತಾ ಇದ್ದಾರೆ. ನೆಕ್ಸ್ಟು ಫ್ಯೂಚರಲ್ಲಿ ಇದ್ರ ಬಗ್ಗೆ ಎಲ್ಲ ಪ್ರಶ್ನೆ ಮೂಡುತ್ತೆ. ಏನಕ್ಕೆ ಅಂತ ಅಂದರೆ ಎಷ್ಟು ಅವರ್ ಕೆಲಸ ಮಾಡಿದ್ದೀವಿ ಅಂತಲೂ ಕೂಡ ಅಲ್ಲಿ ತಿಳಿಸ್ತಾ ಇದ್ದೀವಲ್ಲ. ಅದರಿಂದಾಗಿ ಎಷ್ಟು ಅವರ್ ಕೆಲಸ ಮಾಡ್ತಾಯಿದ್ದೀವಿ, ಏನು ಕೆಲಸ ಮಾಡ್ತಾಯಿದ್ದೀವಿ, ಇಷ್ಟು ಅವರ್ಗೆ ಎಷ್ಟು ಅಮೌಂಟ್ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವರು ಕೂಡ ಗೊತ್ತಾಗ್ತಾ ಇಲ್ಲ. ಅಂದರೆ ಹೊರಗಡೆ ಪ್ರಪಂಚಕ್ಕೆಲ್ಲ ಇಷ್ಟಿಷ್ಟೇ ಅಮೌಂಟ್ ಸಿಗ್ತಾಯಿದೆ ಆಮೇಲೆ ಇಷ್ಟು ಅವರು ಇಷ್ಟೆಲ್ಲ ಕಷ್ಟಪಡಬೇಕು 16 ಅವರ್ ಕಷ್ಟಪಡಬೇಕು ಅನ್ನೋದೆಲ್ಲ ಗೊತ್ತಾಗ್ತಾ ಇಲ್ಲ. ಆ ಗೊತ್ತಾಗಿರೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಎಷ್ಟೋ ಜನ ಕೆಲಸ ಮಾಡೋರು ಕೆಲಸ ಮಾಡೋಕ್ಕೆ ಬರಲ್ಲ. ಆಮೇಲೆ ಜನಗಳಿಗೆಲ್ಲ ಗೊತ್ತಾಗುತ್ತೆ ಈ ಥರ ಎಲ್ಲ ಇದೆ, ಇಷ್ಟಿಷ್ಟು ಅವರ್ ಕೆಲಸ ಮಾಡಬೇಕು ಅನ್ನೋದೆಲ್ಲ ಗೊತ್ತಾಗೋಗುತ್ತೆ ಅಂದ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಎಲ್ಲೂ ಕೂಡ ಇಲ್ಲ 16 ಅವರ್ 17 ಅವರ್ ಕೆಲಸ ಮಾಡೋದು ಎಲ್ಲೂ ಕೂಡ ಇಲ್ಲ. ಬಟ್ ಇವ್ರು ಏನು ಮಾಡ್ತಾರೆ ಅಂತಂದರೆ ಗಿಗ್ ವರ್ಕರ್ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಮೇನ್ ಈಗ ಟೊಮೆಟೊ ಕಂಪ್ನಿಯಲ್ಲೇ ಜಾಸ್ತಿ ಆಲ್ಮೋಸ್ಟ್ ಅಲ್ಲಿ ಇಷ್ಟು ಅವರ್ ಡ್ಯೂಟಿ ಇರೋದು. ಆಲ್ಮೋಸ್ಟ್ ಅಲ್ಲಿ ಈಗ ಬೇರೆದ್ರಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಜಾಸ್ತಿ ಅವ್ರ ಡ್ಯೂಟಿ ಇರೋದೇ ಈ ಟೊಮೆಟೊ ಕಂಪ್ನಿಯಲ್ಲಿ. ಅದರಿಂದಾಗಿ ಏನು ಮಾಡ್ತಾರೆ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಕೊಂಡ್ರು ಕೂಡ ಅಷ್ಟೇ, ಯಾರು ವೀಡಿಯೋ ಮಾಡ್ತಾ ಇರೋರು ಅಷ್ಟೇ ಎಲ್ಲರಿಗೂ ಕೂಡ ಫೋನ್ ಮಾಡ್ತಾರೆ. ಅವ್ರು ಅಕಸ್ಮಾತ್ ಏನಾರು ಅವ್ರದ್ದು ಐ ಡಿ ಸಿಕ್ತು ಅಂತ ಅಂದರೆ ಯಾವುದೋ ಒಂದು ರೀಸನ್ ಹಾಕೋದು, ಯಾವ ರೀಸನ್ ಹಾಕೋರು ನಡೆಯುತ್ತಲ್ಲಿ. ಅದರಿಂದಾಗಿ ಯಾವುದೋ ಒಂದು ರೀಸನ್ ಹಾಕೋದು ಐ ಡಿ ಬ್ಲಾಕ್ ಮಾಡೋದು, ರೀಸನ್ ಹಾಕೋದು ಐ ಡಿ ಬ್ಲಾಕ್ ಮಾಡೋದು, ಇದೇ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾಯಿದ್ದಾರೆ. ಅಂದರೆ ಆಲ್ಮೋಸ್ಟ್ ಅದು ಎಲ್ಲರದು ಕೂಡ ಇದೇ ರೀತಿ ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ ನಾವು. ಅದರಿಂದಾಗಿ ಸದ್ಯಕ್ಕೆ ನನ್ನ ಐ ಡಿ ಕೂಡ ಬ್ಲಾಕ್ ಆಗಿದೆ. ನಾನೇನು ತಿರ್ಗಾ ಏನು ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಲ್ಲ. ಏನಕ್ಕೆ ಅಂತ ಅಂದರೆ ಐ ಡಿ ಓಪನ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಅವ್ರ ಹಿಂದೆ ಅಲ್ಲಿವೆ, ಅದು ನಮಗಂತೂ ಇಷ್ಟ ಇಲ್ಲ. ಐ ಡಿ ಬ್ಲಾಕ್ ಆಯಿತಾ ಬಿಟ್ಟಾಕ ಅಷ್ಟೇ. ಇದೆಲ್ಲ ಅಂತ ಅಂದರೆ ಇನ್ನು ಬೇಜಾನ್ ಕಂಪ್ನಿ ಇದ್ದಾವೆ. ಇನ್ನೊಂದೇನಂತ ಅಂದರೆ ನಾವು ಡೆಲಿವರಿ ಜಾಬ್ಗೆ ಏನಾದ್ರು ಬರ್ತಾಯಿದ್ದೀವಿ ಅಂತ ಅಂದರೆ ಒಂದು ಕಂಪ್ನಿ ನೆಚ್ಕೊಂಡು ಯಾರು ಕೂಡ ಬರಬೇಡಿ. ಒಂದು ಕಂಪ್ನಿ ನಾನು ನೆಚ್ಕೊಂಡು ನಾವು ಬಂದ್ವಿ ಅಂತ ಅಂದರೆ ನೀವು ಅಲ್ಲೇ ಮುಣಿಕೊಂಡು ಹೊರಟೋಗ್ತೀರಾ. ಅದಂತ 100% ಸತ್ಯ. ಅದು ಒಂದು 3-4 ಆಪ್ಷನ್ ಇಟ್ಕೊಳ್ಳಿ. ಯಾವ್ದ್ರಲ್ಲಿ ಜಾಸ್ತಿ ಇನ್ಸೆಂಟಿವ್ ಕೊಡ್ತಾನೋ, ಯಾವ್ದ್ರಲ್ಲಿ ನಮಗೆ ಜಾಸ್ತಿ ಅರ್ನಿಂಗ್ ಆಗುತ್ತೋ ಅದನ್ನೇ ಮಾಡಿ. ಏನು ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಏನಿಲ್ವಲ್ಲ. ಇವರೇ ಹೇಳ್ತಾ ಇದ್ರಲ್ಲ ಗಿಗ್ ವರ್ಕರ್ಸ್ ಅಂತ ಹೇಳ್ಬಿಟ್ಟು ಎಷ್ಟು ವರ್ಷ ನೀವು 10 ವರ್ಷ ಕೆಲಸ ಮಾಡಿದ್ರು ಕೂಡ ನಾಳೆ ನೆನ್ನೆ ಬಂದು ಜಾಯ್ನ್ ಆದವನಿಗೆ ಅವ್ನಿಗೆ ಅಮೌಂಟ್ ಜಾಸ್ತಿ ಕೊಡ್ತಾನೆ. ನೀವು 10 ವರ್ಷದಿಂದ ಮಾಡ್ತಾ ಇರೋರಿಗೆ ಅವ್ನಿಗೆ ಅಮೌಂಟ್ ಕಮ್ಮಿನೇ ಕೊಡೋದು. ಹೊಸ್ದಾಗಿ ಯಾರು ಬರ್ತಾರೋ ಅವ್ರಿಗೆ ಚೆನ್ನಾಗಿ ಅಟ್ರಾಕ್ಟ್ ಮಾಡಿಬಿಟ್ಟು ಏನು ಮಾಡ್ತಾನೆ ಅಂತ ಅಂದರೆ ಒಂದು ಒಳ್ಳೆ ಅರ್ನಿಂಗ್ಸ್ ಕೊಟ್ಬಿಟ್ಟು ಆ ಕಡೆ ಬೇರೆ ಕೆಲಸಕ್ಕೂ ಹೋಗ್ದಂಗೆ ಈ ಕಡೆ ಇದನ್ನು ಮಾಡ್ತಿದ್ದಂಗೆ ಮಾಡೋ ರೀತಿಯಲ್ಲಿ ಇವರು ಮಾಡ್ತಾ ಇರೋದು. ಈ ವಿಷಯ ನಿಮಗೆ ತಿಳಿಸ್ಕೊಡ್ಬೇಕಾಯ್ತು ಸ್ನೇಹಿತರೆ. ಅಂದರೆ ಈಗ ಟಿ ಎಲ್ಗಳೆಲ್ಲ ಯಾವ ರೀತಿ ಆ್ಯಕ್ಷನ್ ತೊಗೊಳ್ತಾ ಇದ್ದಾರೆ, ಆಮೇಲೆ ಯಾವ ರೀತಿ ಇವಾಗ ಡೆಲಿವರಿ ಪಾರ್ಟ್ನರ್ಸ್ ಇದ್ದಾರೋ ಅವ್ರಿಗೆಲ್ಲ ಯಾವ ರೀತಿ ಅವರು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅನ್ನೋದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ಬೇಕಾಯ್ತು. ನೀವು ಅಷ್ಟೇ ಏನಾದ್ರು ಫ್ಯೂಚರ್ಸಲ್ಲಿ ಏನಾದ್ರು ಈ ಥರ ಟೊಮೆಟೊ ಕಂಪ್ನಿದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಅಂತಂದರೆ ಯಾರು ಕೂಡ ಮಾಡೋಕ್ಕೋಗ್ಬೇಡಿ. ಏನಕ್ಕೆ ಅಂತ ಅಂದರೆ ವೀಡಿಯೋ ಮಾಡಿದ್ರೆ ಈ ಥರ ಐ ಡಿಗಳು ಬ್ಲಾಕ್ ಮಾಡ್ತಾರೆ. ಆಮೇಲೆ ಎಷ್ಟೊಂದು ಜನ ಆ ಟೊಮೆಟೊ ಕಂಪ್ನಿನ ನಂಬ್ಕೊಂಡು ಊರೆಲ್ಲ ಬಿಟ್ಟು ಬಂದು ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ. ಆ ಕೆಲಸ ಮಾಡೋದ್ರ ಜೊತೆ ಹೆಂಗೋ ಕೆಲಸ ಮಾಡ್ತಾಯಿದ್ವಿ, ಅದ್ರ ಜೊತೆ ಒಂದು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಯಾರು ನೀವು ವೀಡಿಯೋ ಮಾಡೋಕ್ಕೋದ್ರೆ ನಿಮ್ಮ ಐ ಡಿ ಬ್ಲಾಕ್ ಮಾಡ್ತಾನೆ. ಅದರಿಂದಾಗಿ ದಯವಿಟ್ಟು ಈ ಟೊಮೆಟೊ ಕಂಪ್ನಿಲಿ ಏನಾದ್ರು ನೀವು ಕೆಲಸ ಮಾಡ್ತಾಯಿದ್ದೀರಾ ಅಂತ ಅಂದರೆ ಯಾರು ಕೂಡ ವೀಡಿಯೋ ಮಾಡೋಕ್ಕೋಗ್ಬೇಡಿ. ವೀಡಿಯೋ ಮಾಡೋರು ನೀವೇ ನಿಮ್ಮ ಐ ಡಿ ಇದು ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ತಿಳಿಸ್ಕೊಡೋಕ್ಕೋಗ್ಬೇಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.